ಮಾಣಿಪ್ಪಾಡಿಗೆ ವಿಜಯೇಂದ್ರ ಆಮಿಷ ಆರೋಪ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದೆ. ಇನ್ನು ಆಡಳಿತ ವಿಪಕ್ಷಗಳ ನಡುವೆ ಮಾತಿನ ಮಲ್ಲಯುದ್ಧ ಕೂಡ ಜೋರಾಗಿದೆ. ವಿಜಯೇಂದ್ರ ವಿರುದ್ಧ ಸಿಎಂ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಕ್ಕೆ ಮಾಣಿಪ್ಪಾಡಿ ಸಖತ್ತಾಗಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಆ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವರದಿ ನಿಮ್ಮ ಮುಂದೆ. 150 ಕೋಟಿ ಹೇಳಿದಾಗೆ ಯಾವ ವರದಿಗಳು ಗೊತ್ತಿಲ್ಲ. ಖಂಡಿತ ಅವರು ಅಷ್ಟು ದುಡ್ಡಿಗೆ ಆಫರೇ ಮಾಡಿಲ್ಲ. ನಾನು ಯಾಕೆ ಅನ್ವರ್ ಮಾನಪಾಡಿ ಅವ್ರ ಮನೆಗೆ ಹೋಗ್ಬೇಕು, ನಾನು ಯಾಕೆ 150 ಕೋಟಿ ಆಫರ್ ಮಾಡಬೇಕು. ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಯಾವ ರೀತಿ ನಾವು ತಗೋಬೇಕು ಅನ್ನೋದು ಗೊತ್ತಾಗುತ್ತೆ. ವಕ್ಫ್ ವರದಿ ವಿಚಾರದಲ್ಲಿ ದಿನಕ್ಕೊಂದು ತಿರುವು. ವಿಜಯೇಂದ್ರ ವಿರುದ್ಧದ ಆರೋಪಕ್ಕೆ ಮಾಣಿಪ್ಪಾಡಿ ಟ್ವಿಸ್ಟ್. ರೈತರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಹೆಸರು ನಮೂದು ವಿಚಾರ ರಾಜ್ಯದಲ್ಲಿ ಭಾರಿ ಗದ್ದಲ ಎಬ್ಬಿಸಿತ್ತು. ಸರ್ಕಾರದ ವಿರುದ್ಧ ಅನ್ನದಾತರು ರೊಚ್ಚಿಗೆದ್ದಿದ್ರು. ಸಿದ್ದರಾಮಯ್ಯ ವಿರುದ್ಧ ಕೇಸರಿ ನಾಯಕರು ಬೀದಿಗೆ ಇಳಿದಿದ್ದು ಇತಿಹಾಸ. ಇದೀಗ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿಗೆ ವಿಜಯೇಂದ್ರ ಆಮಿಷ ಒಡ್ಡಿದ್ರು ಅನ್ನೋ ಸಿಎಂ ಸಿದ್ದರಾಮಯ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ನಾಯಕರ ನಡುವೆ ಟೀಕಾ ಪ್ರಹಾರ ಜೋರಾಗಿದೆ. ಈ ಆಮಿಷ ಪಾಲಿಟಿಕ್ಸ್ಗೆ ಅನ್ವರ್ ಮಾಣಿಪ್ಪಾಡಿ ಕಿಡಿಕಾರಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಮಿಷ ಒಡ್ಡಿರಲಿಲ್ಲ, ವಿದೇಶದಲ್ಲಿ ಹಣ ಅರೇಂಜ್ ಮಾಡೋದಾಗಿ ಕಾಂಗ್ರೆಸ್ ನಾಯಕರೇ ಹೇಳಿದ್ರು ಅಂತ ಆರೋಪ ಮಾಡಿದ್ದಾರೆ. ಅವ್ರದಾಗ ಆಫರ್ ಮಾಡಿಲ್ಲ, ಕಾಂಗ್ರೆಸ್ ಆಫರ್ ಮಾಡಿ ತಗೊಂಡು ಕ್ಲೋಸ್ ಮಾಡಿ ಯಾಕೆ ನೀವು ಇಷ್ಟು ಕಷ್ಟಪಡ್ತೀರ ಅಂತ ಹೇಳಿರ್ಬೋದು ಅವರು. ಅದಕ್ಕೆ ನಾನು ತಕ್ಕ ಉತ್ತರ ಕೊಟ್ಟಿದ್ದೇನೆ ಅವರಿಗೆ. ಅಲ್ಲಿಂದ ಅವರನ್ನ ಪಾರ್ಟಿ ಆಫೀಸಿಂದ ಓಡಿಸಿದೆ ನಾನು ಅಷ್ಟೇ. ಕಾಂಗ್ರೆಸ್ನವರು ಬಹಳಷ್ಟು ಆಫರ್ ಮಾಡಿದ್ದಾರೆ, ಒಂದೆರಡಲ್ಲ. ನನಗೆ ನಂತರ ಅಮೆರಿಕನ್ ವೀಸಾ ಇದ್ದುದರಿಂದ ನೀವು ಅಮೆರಿಕದ ಹೋಗಿ ಸ್ವಲ್ಪ ಹೊತ್ತೀರಿ, 1 ವರ್ಷ ಅಲ್ಲೇ ಇರಿ, ಆಮೇಲೆ ಬನ್ನಿ, ನಿಮಗೆ ದುಡ್ಡು ಎಷ್ಟು ಬೇಕಂತ ಹೇಳಿ ನಾನು ಇಲ್ಲಿ ಕೊಡ್ತೇವೆ ಅಂತ ಕೂಡ ಅವನಿಗೆ ಆಫರ್ ಮಾಡಿದ್ರು. ನಾನು ಯಾಕ್ರಿ ಮಾಣಿಪ್ಪಾಡಿ ಮನೆಗೆ ಹೋಗಬೇಕು, ನಾನು ಯಾಕೆ 150 ಕೋಟಿ ಆಫರ್ ಮಾಡಬೇಕು ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೆಂಡಾಮಂಡಲರಾಗಿದ್ದಾರೆ. ವಿಜಯೇಂದ್ರನೊಬ್ಬರ ಅಂದಿನ ಮುಖ್ಯಮಂತ್ರಿಗಳ ಮಗ ಆಗಿ ನಾನು ಯಾಕೆ ಅನ್ವರ್ ಮಾನಪಾಡಿ ಅವ್ರ ಮನೆಗೆ ಹೋಗ್ಬೇಕು, ನಾನು ಯಾಕೆ 150 ಕೋಟಿ ಆಫರ್ ಮಾಡಬೇಕು, ಅದು ಕಾಂಗ್ರೆಸ್ ಮುಖಂಡರನ್ನ ಬಚಾವ್ ಮಾಡೋದಕ್ಕೆ. ಇದೇನಾದ್ರು ತರ್ಕ ಇದೆ ಇದರಲ್ಲಿ. ಇದನ್ನ ಮುಂದಿಟ್ಕೊಂಡು ಸದನದ ಸಮಯವನ್ನ ವ್ಯರ್ಥ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಮೂರ್ಖತನದ ಪರಮಾವಧಿ. ಸಿಎಂ ಸಿದ್ದರಾಮಯ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಅವರ 150 ಕೋಟಿ ರೂಪಾಯಿ ಆಫರ್ ಅಟರ್ ನಾನ್ಸೆನ್ಸ್ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗರಂ ಆಗಿದ್ದಾರೆ. 1,500 ಕೋಟಿ ಅಂತ ಹೇಳಬೇಕಾಗಿತ್ತು. ಬೈ ಮಿಸ್ಟೇಕ್ ಅವರು 150 ಕೋಟಿ ಅಂದಿರ್ಬೇಕು ಸಿದ್ದರಾಮಯ್ಯನವರು. 1,500 ಕೋಟಿ ರೂಪಾಯಿ ಅಂತ ಹೇಳಬೇಕಾಗಿತ್ತು ಅವರು. ಅಟರ್ ನಾನ್ಸೆನ್ಸ್. ಆ ಪತ್ರ ಇಲ್ಲ, ಅನ್ವರ್ ಮಾನಪಾಡಿ ಅವರ ಹೇಳಿಕೆ ಇಲ್ಲ, ಏನ್ ಬೇಕಾದ್ ಮಾತಾಡೋದು. ಕಾಂಗ್ರೆಸ್ನಿಂದಲೇ ಆಮಿಷ ಅನ್ನೋ ಬಿಜೆಪಿ ನಾಯಕರ ಆರೋಪಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಅನ್ವರ್ ಯಾವ ರೀತಿ ಮಾತಾಡಿದ್ದಾರೆ ಅನ್ನೋ ಕುರಿತ ವಿಡಿಯೋ ತುಣುಕುಗಳು ನಮ್ಮಲ್ಲಿವೆ ಅಂತ ಹೇಳಿದ್ದಾರೆ. ಅವರು ಯಾವ ರೀತಿ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಫುಟೇಜಸ್ಸು ಕೂಡ ಇದೆ. ಮೀಡಿಯಾದಲ್ಲೂ ಅದನ್ನ ಕವರ್ ಮಾಡಿದ್ರು ಆ ಸಂದರ್ಭದಲ್ಲಿ. ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಯಾವ ರೀತಿ ನಾವು ಅದು ತಗೋಬೇಕನ್ನೋದು ಗೊತ್ತಾಗೋದು. ಸದನದಲ್ಲಿ ವಕ್ಫ್ ಕದನ ಫಿಕ್ಸ್ ಆಗಿದೆ. ಅನ್ವರ್ ಮಾಣಿಪ್ಪಾಡಿಗೆ ಕಾಂಗ್ರೆಸ್ ಹಣ ಕೇಳಿದ್ದ ಆರೋಪ ಸಖತ್ ಸದ್ದು ಮಾಡಲಿದೆ. ಆಡಳಿತ ವಿಪಕ್ಷಗಳ ನಡುವೆ ವಾಕ್ ಸಮರ, ಪರಸ್ಪರ ಕೆಸರೆರೆ ಚಾಟ ಯಾವ ಹಂತಕ್ಕೆ ತಲುಪುತ್ತೋ ಆ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಣಿಪ್ಪಾಡಿಗೆ ವಿಜಯೇಂದ್ರ ಆಮಿಷ ಆರೋಪ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದೆ. ಇನ್ನು ಆಡಳಿತ ವಿಪಕ್ಷಗಳ ನಡುವೆ ಮಾತಿನ ಮಲ್ಲಯುದ್ಧ ಕೂಡ ಜೋರಾಗಿದೆ. ವಿಜಯೇಂದ್ರ ವಿರುದ್ಧ ಸಿಎಂ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಕ್ಕೆ ಮಾಣಿಪ್ಪಾಡಿ ಸಖತ್ತಾಗಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಆ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವರದಿ ನಿಮ್ಮ ಮುಂದೆ. 150 ಕೋಟಿ ಹೇಳಿದಾಗೆ ಯಾವ ವರದಿಗಳು ಗೊತ್ತಿಲ್ಲ. ಖಂಡಿತ ಅವರು ಅಷ್ಟು ದುಡ್ಡಿಗೆ ಆಫರೇ ಮಾಡಿಲ್ಲ. ನಾನು ಯಾಕೆ ಅನ್ವರ್ ಮಾನಪಾಡಿ ಅವ್ರ ಮನೆಗೆ ಹೋಗ್ಬೇಕು, ನಾನು ಯಾಕೆ 150 ಕೋಟಿ ಆಫರ್ ಮಾಡಬೇಕು. ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಯಾವ ರೀತಿ ನಾವು ಅದು ತಗೋಬೇಕು ಅನ್ನೋದು ಗೊತ್ತಾಗುತ್ತೆ. ವಕ್ಫ್ ವರದಿ ವಿಚಾರದಲ್ಲಿ ದಿನಕ್ಕೊಂದು ತಿರುವು. ವಿಜಯೇಂದ್ರ ವಿರುದ್ಧದ ಆರೋಪಕ್ಕೆ ಮಾಣಿಪ್ಪಾಡಿ ಟ್ವಿಸ್ಟ್.
ರೈತರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಹೆಸರು ನಮೂದು ವಿಚಾರ ರಾಜ್ಯದಲ್ಲಿ ಭಾರಿ ಗದ್ದಲ ಎಬ್ಬಿಸಿತ್ತು. ಸರ್ಕಾರದ ವಿರುದ್ಧ ಅನ್ನದಾತರು ರೊಚ್ಚಿಗೆದ್ದಿದ್ರು. ಸಿದ್ದರಾಮಯ್ಯ ವಿರುದ್ಧ ಕೇಸರಿ ನಾಯಕರು ಬೀದಿಗೆ ಇಳಿದಿದ್ದು ಇತಿಹಾಸ. ಇದೀಗ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿಗೆ ವಿಜಯೇಂದ್ರ ಆಮಿಷ ಒಡ್ಡಿದ್ರು ಅನ್ನೋ ಸಿಎಂ ಸಿದ್ದರಾಮಯ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ನಾಯಕರ ನಡುವೆ ಟೀಕಾ ಪ್ರಹಾರ ಜೋರಾಗಿದೆ. ಈ ಆಮಿಷ ಪಾಲಿಟಿಕ್ಸ್ಗೆ ಅನ್ವರ್ ಮಾಣಿಪ್ಪಾಡಿ ಕಿಡಿಕಾರಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಮಿಷ ಒಡ್ಡಿರಲಿಲ್ಲ, ವಿದೇಶದಲ್ಲಿ ಹಣ ಅರೇಂಜ್ ಮಾಡೋದಾಗಿ ಕಾಂಗ್ರೆಸ್ ನಾಯಕರೇ ಹೇಳಿದ್ರು ಅಂತ ಆರೋಪ ಮಾಡಿದ್ದಾರೆ. ಅವ್ರದಾಗ ಆಫರ್ ಮಾಡಿಲ್ಲ, ಕಾಂಗ್ರೆಸ್ ಆಫರ್ ಮಾಡಿ ತಗೊಂಡು ಕ್ಲೋಸ್ ಮಾಡಿ ಯಾಕೆ ನೀವು ಇಷ್ಟು ಕಷ್ಟಪಡ್ತೀರ ಅಂತ ಹೇಳಿರ್ಬೋದು ಅವರು. ಅದಕ್ಕೆ ನಾನು ತಕ್ಕ ಉತ್ತರ ಕೊಟ್ಟಿದ್ದೇನೆ ಅವರಿಗೆ. ಅಲ್ಲಿಂದ ಅವರನ್ನ ಪಾರ್ಟಿ ಆಫೀಸಿಂದ ಓಡಿಸಿದ್ದೇನೆ ನಾನು ಅಷ್ಟೇ. ಕಾಂಗ್ರೆಸ್ನವರು ಬಹಳಷ್ಟು ಆಫರ್ ಮಾಡಿದ್ದಾರೆ, ಒಂದೆರಡಲ್ಲ. ನನಗೆ ನಂತರ ಅಮೆರಿಕನ್ ವೀಸಾ ಇದ್ದೋದ್ರಿಂದ ನೀವು ಅಮೆರಿಕದ ಹೋಗಿ ಸ್ವಲ್ಪ ಹೊತ್ತೀರಿ, ಒಂದು ವರ್ಷ ಅಲ್ಲೇ ಇರಿ, ಆಮೇಲೆ ಬನ್ನಿ, ನಿಮಗೆ ದುಡ್ಡು ಎಷ್ಟು ಬೇಕಂತ ಹೇಳಿ ನಾನು ಅಲ್ಲಿ ಕೊಡ್ತೇವೆ ಅಂತ ಕೂಡ ಅವನಿಗೆ ಆಫರ್ ಮಾಡಿದ್ರು. ನಾನು ಯಾಕ್ರಿ ಮಾಣಿಪ್ಪಾಡಿ ಮನೆಗೆ ಹೋಗಬೇಕು, ನಾನು ಯಾಕೆ 150 ಕೋಟಿ ಆಫರ್ ಮಾಡಬೇಕು ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೆಂಡಾಮಂಡಲರಾಗಿದ್ದಾರೆ. ವಿಜಯೇಂದ್ರನೊಬ್ಬರ ಅಂದಿನ ಮುಖ್ಯಮಂತ್ರಿಗಳ ಮಗ ಆಗಿ ನಾನು ಯಾಕೆ ಅನ್ವರ್ ಮಾನಪ್ಪಾಡಿ ಅವ್ರ ಮನೆಗೆ ಹೋಗಬೇಕು, ನಾನು ಯಾಕೆ 150 ಕೋಟಿ ಆಫರ್ ಮಾಡಬೇಕು, ಅದು ಕಾಂಗ್ರೆಸ್ಸನ್ನ ಮುಖಂಡರನ್ನ ಬಚಾವ್ ಮಾಡೋದಕ್ಕೆ. ಇದೇನಾದ್ರು ತರ್ಕ ಇದೆ ಇದರಲ್ಲಿ, ಇದನ್ನ ಮುಂದಿಟ್ಕೊಂಡು ಸದನದ ಸಮಯವನ್ನ ವ್ಯರ್ಥ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಮೂರ್ಖತನದ ಪರಮಾವಧಿ. ಸಿಎಂ ಸಿದ್ದರಾಮಯ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಅವರ 150 ಕೋಟಿ ರೂಪಾಯಿ ಆಫರ್ ಅಟರ್ ನಾನ್ಸೆನ್ಸ್ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗರಂ ಆಗಿದ್ದಾರೆ. 1,500 ಕೋಟಿ ಅಂತ ಹೇಳಬೇಕಾಗಿತ್ತು. ಬೈ ಮಿಸ್ಟೇಕ್ ಅವರು 150 ಕೋಟಿ ಅಂದಿರ್ಬೇಕು ಸಿದ್ದರಾಮಯ್ಯನವರು. 1,500 ಕೋಟಿ ಇರ್ಬೋದು ಅಂತ ಹೇಳಬೇಕಾಗಿತ್ತು ಅವರು. ಅಟರ್ ನಾನ್ಸೆನ್ಸ್. ಆ ಪತ್ರ ಇಲ್ಲ, ಅನ್ವರ್ ಮಾನಪ್ಪಾಡಿ ಅವರ ಹೇಳಿಕೆ ಇಲ್ಲ, ಏನ್ ಬೇಕಾದ್ ಮಾತಾಡೋದು. ಕಾಂಗ್ರೆಸ್ನಿಂದಲೇ ಆಮಿಷ ಅನ್ನೋ ಬಿಜೆಪಿ ನಾಯಕರ ಆರೋಪಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಅನ್ವರ್ ಯಾವ ರೀತಿ ಮಾತಾಡಿದ್ದಾರೆ ಅನ್ನೋ ಕುರಿತ ವಿಡಿಯೋ ತುಣುಕುಗಳು ನಮ್ಮಲ್ಲಿವೆ ಅಂತ ಹೇಳಿದ್ದಾರೆ. ಅವರು ಯಾವ ರೀತಿ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಫುಟೇಜಸ್ಸು ಕೂಡ ಇದೆ. ಮೀಡಿಯಾದಲ್ಲೂ ಅದನ್ನ ಕವರ್ ಮಾಡಿದ್ರು ಆ ಸಂದರ್ಭದಲ್ಲಿ. ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಯಾವ ರೀತಿ ನಾವು ಅದು ತಗೋಬೇಕನ್ನೋದು ಗೊತ್ತಾಗೋದು. ಸದನದಲ್ಲಿ ವಕ್ಫ್ ಕದನ ಫಿಕ್ಸ್ ಆಗಿದೆ. ಅನ್ವರ್ ಮಾಣಿಪ್ಪಾಡಿಗೆ ಕಾಂಗ್ರೆಸ್ ಹಣ ಕೇಳಿದ್ದ ಆರೋಪ ಸಖತ್ ಸದ್ದು ಮಾಡಲಿದೆ. ಆಡಳಿತ ವಿಪಕ್ಷಗಳ ನಡುವೆ ವಾಕ್ ಸಮರ, ಪರಸ್ಪರ ಕೆಸರೆರೆ ಚಾಟ ಯಾವ ಹಂತಕ್ಕೆ ತಲುಪುತ್ತೋ ಆ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಕ್ಫ್ ವಿಚಾರವಾಗಿ ಅನ್ವರ್ ಮಾಣಿಪ್ಪಾಡಿ ನೀಡಿರುವಂತಹ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಧಗಧಗಿಸ್ತಾ ಇದೆ. ಈ ವಿಚಾರ ಇಂದು ಸದನದಲ್ಲಿ ಕೋಲಾಹಲವನ್ನ ಸೃಷ್ಟಿಸುವ ಸಾಧ್ಯತೆ ಕೂಡ ಇದೆ. ಆ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವರದಿ ಇಲ್ಲಿದೆ ನೋಡಿ. ಅನ್ವರ್ ಮಾಣಿಪ್ಪಾಡಿ ವರ್ಸಸ್ ಕಾಂಗ್ರೆಸ್ ಫೈಟ್. ಇಂದು ಸದನದಲ್ಲಿ ವಕ್ಫ್ ಕದನ ಫಿಕ್ಸ್. ಈಗಾಗಲೇ ರಾಜ್ಯದಲ್ಲಿ ವಕ್ಫ್ ವಿವಾದ ಧಗಧಗ ಅಂತ ಹೊತ್ತಿ ಉರಿಯುತ್ತಿದೆ. ವಕ್ಫ್ ಜಟಾಪಟಿ ನಡುವೆ ಅನ್ವರ್ ಮಾಣಿಪ್ಪಾಡಿ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ವಕ್ಫ್ ಆಸ್ತಿ ಕಬಳಿಕೆ ಬಗ್ಗೆ ಮೌನವಾಗಿರಲು 150 ಕೋಟಿ ಆಮಿಷದ ಬಗ್ಗೆ ಕಾಂಗ್ರೆಸ್ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ನಾಯಕರೇ ಆಮಿಷ ಒಡ್ಡಿತು ಎಂದು ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ನವರು ಬಹಳಷ್ಟು ಆಫರ್ ಮಾಡಿದ್ದಾರೆ, ಒಂದೆರಡಲ್ಲ. ನನಗೆ ನಂತರ ಅಮೆರಿಕನ್ ವೀಸಾ ಇದ್ದೋದ್ರಿಂದ ನೀವು ಅಮೆರಿಕದ ಹೋಗಿ ಸ್ವಲ್ಪ ಹೊತ್ತೀರಿ, ಒಂದು ವರ್ಷ ಅಲ್ಲೇ ಇರಿ, ಆಮೇಲೆ ಬನ್ನಿ, ನಿಮಗೆ ದುಡ್ಡು ಎಷ್ಟು ಬೇಕಂತ ಹೇಳಿ ನಾನು ಅಲ್ಲಿ ಕೊಡ್ತೇವೆ ಅಂತ ಕೂಡ ಅವನಿಗೆ ಆಫರ್ ಮಾಡಿದ್ರು. ನನಗೆ ನಾವು ರಿಪೋರ್ಟ್ ನೋಡಿದರೆ ಅದರಲ್ಲಿ ಯಾರ್ಯಾರು ಎಲ್ಲ ಇದ್ದಾರೆ, ತಪ್ಪಿತಸ್ಥರು ಇದ್ದಾರೆ, ಅವರು ಅವರ ಜನಗಳೆಲ್ಲ ಬಂದು ನನಗೆ ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನನಗೆ ಆಮಿಷ ಒಡ್ಡಿದ್ದಾರೆ. ಮಾಣಿಪ್ಪಾಡಿ ಹೇಳಿಕೆಗೆ ತಿರುಗೇಟು ನೀಡಿರುವ ಸಿಎಂ ಸಿದ್ದರಾಮಯ್ಯ, ಕೇಂದ್ರದಲ್ಲಿ ಅವರದ್ದೇ ಸರ್ಕಾರವಿದೆ, ಸಿಬಿಐಗೆ ಕೊಡಲಿ, ವಿಡಿಯೋ ರೆಕಾರ್ಡ್ನಲ್ಲಿ ಇದೆಯಲ್ಲ, ಮೋದಿ ಅವರಿಗೆ ಪತ್ರ ಬರೆಯಲಿ ಎಂದು ಗುಡುಗಿದ್ದಾರೆ. ಡಿಸಿಎಂ ಡಿಕೆಶಿ ಕೂಡ ರೂಪಾಯಿ 150 ಕೋಟಿ ವಿಚಾರವನ್ನು ನಾವು ಹೇಳಿಲ್ಲ, ವಿಡಿಯೋ ಹೇಳಿಕೆ ಕುರಿತು ಡಿಬೇಟ್ ನಡೆಯಲಿ ಎಂದಿದ್ದಾರೆ. ಈಗ ಸಿಬಿಐ ಮಾಡಲಿ, ಕೊಡಲಿ, ಕೇಂದ್ರ ಸರ್ಕಾರ ಮಾಡಲಿ, ಸಿಬಿಐ ಕೊಟ್ಟು ಮಾಡಲಿ. ಅವರು ವಿಡಿಯೋ ರೆಕಾರ್ಡ್ ನೋಡಿದ್ದೀರಾ ನೀವು? ಅವರೇ ಪ್ರಸಾರ ಮಾಡ್ಯಾರ. ಅವರೇ ಪ್ರಸಾರ ಮಾಡ್ಯಾರ. ಅವ್ರದ್ದು ಎಲ್ಲೋ ವಾಯ್ಸ್ ಅವ್ರದ್ದು ಅಲ್ವಾ? ಮತ್ತೆ ಈಗ ಇಲ್ಲ ಅಂತಂದ್ರೆ ವಾಯ್ಸ್ ಅವ್ರದಾ ಇಲ್ವಾ, ಹೇಳಿಕೆ ಅವ್ರದಾ ಇಲ್ವಾ ಅಂತ ಫಸ್ಟ್ ನೀವು ಚರ್ಚೆ ಮಾಡಿ, ಆಮೇಲೆ ಮಿಕ್ಕಿದ ವಿಚಾರ ಮಾತಾಡೋಣ. ಸದ್ಯ ಈ ವಿಚಾರ ಎಂದು ಸದನದಲ್ಲಿ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ.
ಭಾರಿ ಸದ್ದು ಮಾಡುವ ಸಾಧ್ಯತೆ ಇದೆ. ಇದಕ್ಕೆ ಆಡಳಿತ ಹಾಗೂ ವಿಪಕ್ಷಗಳ ವಾಕ್ಸಮರ ಹೇಗಿರಲಿದೆ ಎನ್ನುವುದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.